ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಮನುಷ್ಯನ ಕರ್ತವ್ಯ. ನಾವಿರುವ ಭೂಮಿ ಅದ್ಭುತವಾದುದು. ಈ ಭೂಮಿ ಕುರಿತು ನಮ್ಮ ದೇಶದ ಋಷಿಗಳು ಸಾಕಷ್ಟು ವರ್ಣನೆ ಮಾಡಿದ್ದಾರೆ. ಈ ಭೂಮಿ ಅತ್ಯಂತ ಮಧುರ, ಮಧುಮಯ, ಮನೋಹರ. ಈ ಭೂಮಿ ಮೇಲೆ ಎಷ್ಟು ಶಬ್ದಗಳು, ಎಷ್ಟು ರುಚಿಗಳು, ಎಷ್ಟು ಗಂಧಗಳು, ಎಷ್ಟು ರಸಗಳಿವೆ. ಈ ಭೂಮಿ ತಾಯಿ ತಪಸ್ಸು ಮಾಡುತ್ತಾಳೆ. ಈ ಭೂಮಿ ತಾಯಿಯ ಸಂಕಲ್ಪ ಏನು ಎಂದರೆ, ಸೂರ್ಯ ಬೆಳಗುತ್ತಿರಬೇಕು, ಮೋಡ ಕಟ್ಟುತ್ತಿರಬೇಕು, ಮಳೆ ಬರುತ್ತಿರಬೇಕು, ಹೊಳೆ ಹರಿಯುತ್ತಿರಬೇಕು, ನೀರು ನಮ್ಮ ಹೊಲದಲ್ಲಿ ಸಾಗುತ್ತಿರಬೇಕು. ನೀರು ಸಾಗುತ್ತಾ ಸಸ್ಯಗಳು ಬೆಳೆಯುತ್ತಿರಬೇಕು, ಹೂವು ಅರಳುತ್ತಿರಬೇಕು, ಹಣ್ಣು ಮಾಗುತ್ತಿರಬೇಕು. ಇದನ್ನೆಲ್ಲ ತಿಂದ ಪಶು ಪಕ್ಷಿಗಳು, ಪ್ರಾಣಿಗಳು ಸಂತೋಷವಾಗಿರಬೇಕು. ಇದು ಭೂಮಿ ತಾಯಿಯ ಸಂಕಲ್ಪ. ಇಂತಹ ಭೂಮಿ ಬೇರೆಲ್ಲೂ ಸಿಗುವುದಿಲ್ಲ. ಗಗನಯಾತ್ರಿಗಳು, ಜಲಯಾತ್ರಿಗಳು ಎಷ್ಟೇ ಹುಡುಕಾಟ ನಡೆಸಿದರೂ ಇಂತಹ ಮತ್ತೊಂದು ಭೂಮಿ ಸಿಗುವುದೇ ಇಲ್ಲ. ಈಗ ನಾವು ಒಂದು ತುಂಡು ಕಬ್ಬನ್ನು ಭೂಮಿಯ ಒಳಕ್ಕೆ ಹಾಕುತ್ತೀರಿ. ಅದಕ್ಕೆ ನಾವು ಹಾಕೋದು ಕಸ ಕಡ್ಡಿ. ಆದರೆ ಭೂಮಿ ತಾಯಿ ನಮ್ಮ ಬಾಯೊಳಗೆ ರಸ ಹಾಕ್ತಾಳೆ. ಇದಕ್ಕಿಂತ ದೊಡ್ಡದು ಏನಿದೆ? ನಾವು ಒಂದು ಹಣ್ಣಿನ ಗಿಡ ಹಾಕುತ್ತೇವೆ. ಹಣ್ಣಿನ ಗಿಡಕ್ಕೆ ನಾವು ಹಾಕೋದು ಏನು? ಮನೆಯಲ್ಲಿನ ಎಲ್ಲ ಹೊಲಸು ತೆಗೆದು ಹಾಕುತ್ತೇವೆ. ನಾವು ಭೂಮಿಯ ಉಡಿಯಾಗೆ ಹಾಕಿದ್ದು ಹೊಲಸು, ಮಣ್ಣು. ನಮ್ಮ ಉಡಿಗೆ ಹಲಸಿನ ಹಣ್ಣು ಕೊಡುತ್ತೆ. ಒಬ್ಬ ರೈತ ಮೋಟಾರು ಸೈಕಲ್ನಲ್ಲಿ ಬೀಜ ಬಿತ್ತುಕೊಂಡು ಹೋಗಿ ಹೊಲಕ್ಕೆ ಹಾಕುತ್ತಾನೆ. ಆದರೆ ಭೂಮಿ ತಾಯಿ ವಾಪಸ್ಸು ಟ್ರ್ಯಾಕ್ಟರ್ ತುಂಬ ಧಾನ್ಯವನ್ನು ಕೊಡ್ತಾಳೆ. ಇಂಥ ಭೂಮಿ ನಮಗೆ ಬದುಕಲು ಸ್ವರ್ಗ ಆಗದಿದ್ದರೆ ಇನ್ಯಾವುದು ಸ್ವರ್ಗ ಆಗುತ್ತೆ? ಇದನ್ನೇ ಸ್ವರ್ಗವಾಗಿ ಉಳಿಸಬೇಕು ಎನ್ನುವುದು ಮನುಷ್ಯನ ಕರ್ತವ್ಯ. ಇಂತಹ ಭೂಮಿಗೆ ನಾವು ಜೀವ ಹೊತ್ತುಕೊಂಡು ಬಂದಿದ್ದೇವಲ್ಲ, ಯಾಕೆ ಬಂದಿದ್ದೇವೆ ಅನ್ನೋದು ಪ್ರಶ್ನೆ. ನಾವು ಜನ್ಮ ತಾಳಿದ ಉದ್ದೇಶ ಏನು? ಏನು ಮಾಡಬೇಕು ಇಲ್ಲಿ? ಏನು ಮಾಡಬಲ್ಲ ಮನುಷ್ಯ? ಹಿಮಾಲಯವನ್ನು ನಿರ್ಮಿಸುವುದು ಮನುಷ್ಯನಿಗೆ ಸಾಧ್ಯವಿದೆಯೇ? ಸಹ್ಯಾದ್ರಿ ಪರ್ವತವನ್ನು ನಿರ್ಮಿಸಬಲ್ಲನೆ? ಗಂಗೆ, ತುಂಗೆ, ವರದೆಯಂತಹ ನದಿಗಳನ್ನು ನಿರ್ಮಾಣ ಮಾಡಲು ಸಾಧ್ಯವೇ? ಏನು ಮಾಡಲಿಕ್ಕೆ ಮನುಷ್ಯನಿಗೆ ಸಾಧ್ಯವಿದೆ? ಮನೆ ನಿರ್ಮಿಸಬಹುದು, ಆದರೆ ಮಣ್ಣು ನಿರ್ಮಿಸಲು ಸಾಧ್ಯವಿಲ್ಲ. ತಂಪು ಪಾನೀಯ ಮಾಡಬಹುದು, ಆದರೆ ನೀರು ತಯಾರು ಮಾಡಲು ಆಗಲ್ಲ. ICU ಘಟಕದಲ್ಲಿ ಆಮ್ಲಜನಕ ಸಿದ್ಧಪಡಿಸಬಹುದು, ಆದರೆ ಗಾಳಿ ನಿರ್ಮಿಸಲು ಸಾಧ್ಯವಿಲ್ಲ. ನಿಸರ್ಗ ಎಲ್ಲವನ್ನೂ ಮಾಡಿದೆ. ನಾವು ಹುಟ್ಟಿ ಬರುವುದಕ್ಕೆ ಮೊದಲೇ ನಮ್ಮ ಸಲುವಾಗಿ ನಮ್ಮ ತಾಯಿಯು ಎದೆಯಲ್ಲಿ ಹಾಲಿಟ್ಟು ಕಳಿಸಿದ್ದಾನೆ ಆ ದೇವರು. ಇನ್ನು ಏನು ಬೇಕು? ನಿಸರ್ಗ ಎಲ್ಲವನ್ನೂ ಮಾಡಿಟ್ಟಿದೆ. ನಮ್ಮ ಸುಖಕ್ಕಾಗಿ, ನಮ್ಮ ಸಂತೋಷಕ್ಕಾಗಿ. ನಿಸರ್ಗವನ್ನು ಕೆಡಿಸದೆ, ಭೂಮಿಯನ್ನು ಕೆಡಿಸದೆ, ಭೂಮಿಯ ಫಲವತ್ತತೆಯನ್ನು ಉಳಿಸಿ ಬಳಸಬೇಕಾದದ್ದು ಮನುಷ್ಯನ ಕರ್ತವ್ಯ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ. ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ. ಧನ್ಯವಾದಗಳು.